ನಮಸ್ಕಾರ. ನಾನು ಶುಭ. ಹಳೆ ಸೀರೆ ಲಟ್ಟಣಿಗೆ ಇದ್ದರೆ ಸಾಕು. ಹೊಲಿಗೆ ಯಂತ್ರ ಬೇಡ, ಸೂಜಿ ದಾರ ಕೂಡ ಬೇಡ. ಸುಂದರವಾದ ಮ್ಯಾಟು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ, ತುಂಬ ಹಳೆ ಆಗಿರೋ ಸೀರೆ ಒಂದು 2 ಸೀರೆ ತಗೊಂಡಿದ್ದೀನಿ. ಒಂದಷ್ಟು ನಿಮ್ಮ ಬೆರಳು ಇಟ್ಕೋಬೇಕು. ಲಾಸ್ಟ್ ಎಡ್ಜಸ್ಸಲ್ಲಿ ಒಂದಷ್ಟು ಉದ್ದ ಕಟ್ ಮಾಡ್ಕೋಬೇಕು. ಕತ್ರಿಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಸ್ವಲ್ಪ ಹಿಂಗೆ ಎಳೆದ್ಬಿಟ್ರೆ ಸಾಕು. ಉದ್ದಕ್ಕೆ ನೋಡಿ ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡ್ಕೊಂಡು ಹಿಂಗೆ ಎಳೆದ್ಬಿಡಿ. ಹಿಂಗೆ ಒಂದು ಎರಡೂ ಸೀರೆಯಲ್ಲಿ ಎರಡೆರಡು ಒಂದು 4 ಬೇಕಾಗುತ್ತೆ. ನೋಡಿ, ಒಂದು ಸೀರೆಯಲ್ಲಿ 2 ಇದು ಕಟ್ ಮಾಡ್ಕೊಂಡಲ್ಲ ಒಂದಷ್ಟು ಉದ್ದ. ಮತ್ತು ಇನ್ನೊಂದು ಸೀರೆಯಲ್ಲಿ ಅಷ್ಟೇ ನಿಮ್ಮ ಬೆರಳು ಹಿಂಗೆ ಇಟ್ಬಿಡಿ. ಅಕಸ್ಮಾತಾಗಿ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ದಾರಗಳಿದ್ದಾವೆ, ಇಲ್ಲ ಯಾವುದನ್ನ ಎಕ್ಸ್ಟ್ರಾ ದಾರ ಇಟ್ಕೊಂಡಿರ್ತೀರಲ್ಲ, ಅದರಲ್ಲಿ ಬೇಕಾದರೆ ನಿಮಗೆ ಇದೆ ಅಂತಂದರೆ ಈ ಥರ ಸೀರೆಯಲ್ಲೇನು ಕಟ್ ಮಾಡ್ಕೊಳ್ಬೇಕಾಗಿಲ್ಲ. ನನ್ನ ಹತ್ರ ಏನು ಎಕ್ಸ್ಟ್ರಾ ಈ ಥರ ದಾರಗಳು ಲೇಸ್ ಏನಿರಲಿಲ್ಲ, ಅದಕ್ಕೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಲಾಸ್ಟ್ ಎಡ್ಜಸ್ಸಲ್ಲಿ ಪ್ರಿಲ್ಸ್ ಮಾಡ್ತೀವಲ್ಲ ಸ್ಯಾರಿಗೆ, ಸೇಮ್ ಈಕ್ವಲ್ಲಾಗಿ ಈ ಥರ ಪ್ರಿಲ್ಸ್ ಮಾಡಿಕೊಂಡು ಬರಬೇಕು ನಿಮ್ಮ ಕೈಯಲ್ಲಿ. ಪ್ರಿಲ್ಸ್ ಮಾಡ್ಕೊಂಡು ಬಂದು ಲಟ್ಟಣಿಗೆ ತಗೊಂಡು ಲಟ್ಟಣಿಗೆಯಲ್ಲಿ ಇಟ್ಬಿಡಿ. ಈ ಪ್ರಿಲ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಲಟ್ಟಣಿಗೆ ಇಟ್ಬಿಟ್ಟು ಗಂಟು ಹಾಕ್ಕೊಳ್ಳಿ. ಎಲ್ಲ ಈಕ್ವಲ್ ಆಗಿರಬೇಕು. ನೋಡಿ, ನಾನು ಗಂಟು ಹಾಕ್ಕೊಂಡೆ. ಸೇಮ್ ಇನ್ನೂ ಒಂದು ಸೀರೆ ಇದೆಯಲ್ಲ, ಈ ಸೀರೆನೂ ಅಷ್ಟೇ ನಾನು ಈಕ್ವಲ್ಲಾಗಿ ಫ್ರಿಲ್ಸ್ ಮಾಡ್ಕೊಂಡು ಬಂದೆ. ಮತ್ತು ಲಟ್ಟಣಿಗೆಗೆ ಎಲ್ಲಿ ಇಟ್ಬಿಟ್ಟು ಲಟ್ಟಣಿಗೆನ ಅದ್ರ ಮೇಲೆ ಇಟ್ಬಿಟ್ಟು ಗಂಟು ಹಾಕ್ಬಿಡಿ. ಸೇಮ್ ಎರಡೂ ಸೀರೆನ ಈ ಥರ ಲಟ್ಟಣಿಗೆಗೆ ಟೈಟಾಗಿ ಗಂಟು ಹಾಕ್ಬಿಟ್ಟು ಮತ್ತು ಲಟ್ಟಣಿಗೆನೂ ನಿಮ್ಮ ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಈ ಥರ ಲಟ್ಟಣಿಗೆಯನ್ನು ತಿರುಗಿಸಿ, ಲಟ್ಟಣಿಗೆನ ಈ ಥರ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ಹಿಂಗೆ ತಿರುಗಿಸ್ತಾ ಇದ್ದರೆ ಸಾಕು. ಎರಡೂ ಸೀರೆ ನೋಡಿ ಹಿಂಗೆ ಫೋಲ್ಡ್ ಆಗ್ತಾ ಇರುತ್ತಲ್ಲ, ಸೇಮ್ ಹಿಂಗೆ ತಿರುಗಿಸ್ತಾ ಇರಿ ಲಾಸ್ಟ್ ಎಡ್ಜಸ್ವರೆಗೂ. ಸ್ವಲ್ಪನೇ ಸೀರೆ ನೋಡಿ, ಎರಡೂ ಸೀರೆ ಅಕಸ್ಮಾತಾಗಿ ಮಧ್ಯದಲ್ಲಿ ಗಂಟು ಹಾಕ್ಕೊತಾ ಇದೆ ಅಂತಂದರೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಗಂಟು ಹಾಕ್ಕೊತಾ ಇದೆ. ಅದನ್ನು ತೆಗೆದುಬಿಟ್ಟು ಮತ್ತೆ ಈ ಥರ ತಿರುಗಿಸ್ತಾ ಇರಬೇಕು ಲಟ್ಟಣಿಗೆ ಹಿಡ್ಕೊಂಡು. ನಾನು ಎಲ್ಲ ಈ ಥರ ತಿರುಗಿಸ್ಬಿಟ್ಟಿದ್ದೀನಿ ಲಾಸ್ಟ್ವರೆಗೂ. ಲಾಸ್ಟ್ ಎಡ್ಜಸ್ ಇರುತ್ತಲ್ಲ, ಲಾಸ್ಟ್ವರೆಗೂ ನೀವು ಸೀರೆನೆಲ್ಲ ಎರಡೂ ಸೇಮ್ ತಿರುಗಿಸ್ಕೊಂಡು ಬಿಟ್ಮೇಲೆ ಲಾಸ್ಟ್ ಎಡ್ಜಸ್ಸಲ್ಲಿ ನೀವು ಫಸ್ಟೇ ಕಟ್ ಮಾಡಿಟ್ಟಿದ್ರಲ್ಲ ಸೀರೆದೊಂದು ಪೀಸು, ಇದನ್ನ ಇಟ್ಬಿಟ್ಟು ಗಂಟು ಹಾಕಿ. ಎರಡೂ ಸೀರೆನ ಇಟ್ಕೊಂಡು ಒಂದು ಸತಿ ಗಂಟು ಹಾಕ್ಕೊಂಡಿದ್ದೀನಿ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಹಂಗೆ ನೀವು ಗಂಟು ಹಾಕ್ಬಿಟ್ಟು ಮತ್ತು ಲಟ್ಟಣಿಗೆಗೆ ತಿರುಗಿಸಿ, ಲಟ್ಟಣಿಗೆ ಇಟ್ಕೊಂಡು ಎಲ್ಲ ಸೀರೆನ ಇದಕ್ಕೆ ಸುತ್ತು ಬಿಡಬೇಕು. ಗಂಟು ಹಾಕ್ದಿರ ನೀಟಾಗಿ ಎಲ್ಲ ಸುತ್ತುಬಿಡಿ ಲಟ್ಟಣಿಗೆಗೆ. ಸೀರೆ ಎಲ್ಲ ಲಟ್ಟಣಿಗೆಗೆ ಸುತ್ತಿದ್ದಾದಮೇಲೆ ಒಂದಷ್ಟು ಉದ್ದ ಬಿಟ್ಟಬೇಕು. ನೋಡಿ, ನೆಲದ ಮೇಲೆ ಒಂದಷ್ಟು ಉದ್ದ ಇಟ್ಕೊಂಡಿದ್ದೀನಲ್ಲ, ನೀವು ಮತ್ತೆ ಫಸ್ಟು ಒಂದು ಸತಿ ಒಂದು ಸೀರೆ ಪೀಸ್ ತಗೊಂಡು ಗಂಟು ಹಾಕಿದ್ದೀರಲ್ಲ, ಸೇಮ್ ಹಂಗೆ ಇನ್ನೂ 3 ಪೀಸ್ ಹಂಗೆ ಇದೆಯಲ್ಲ ಸೀರೆಯಲ್ಲಿ ನಾವು ಕಟ್ ಮಾಡ್ಕೊಂಡಿರೋದು, ಇದನ್ನು ನಿಮ್ಮ ಕೈ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೋಬೇಕು. ಅಷ್ಟಷ್ಟು ಉದ್ದ ಅಂತೇಳ್ಬಿಟ್ಟು ಅಷ್ಟಷ್ಟು ಉದ್ದ ಬಿಟ್ಬಿಟ್ಟು ಗ್ಯಾಪ್ ಬಿಟ್ಕೊಂಡು ಆ 4 ಕಟ್ ಮಾಡಿದ್ದೀರಲ್ಲ ಪೀಸಸ್ಸು, ಅದನ್ನು ಒಂದಷ್ಟು ಉದ್ದ ನಿಮ್ಮ ಕೈಯಲ್ಲಿ ತೋರಿಸಿದ್ನಲ್ಲ, ನನ್ನ ಕೈಯಲ್ಲಿ ಒಂದಷ್ಟು ಗ್ಯಾಪ್ ಇಟ್ಕೊಂಡು ಗಂಟು ಹಾಕ್ಕೊಂಡು ಸಿಂಗಲ್ ಒಂದು ಗಂಟು ಹಾಕ್ಕೊಂಡು ಅದೇ 2 ಈಕ್ವಲ್ ಇರೋ ಥರ ನೋಡ್ಕೊಳ್ಳಿ. 2 ಈಕ್ವಲ್ ಇದ್ದಂಗೆ ಒಂದಷ್ಟು ಉದ್ದ ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು ನೀವು ಕೂಡ. ಎಲ್ಲ ಗಂಟು ಹಾಕಿದ್ದಾದಮೇಲೆ ಲಾಸ್ಟ್ ಎಡ್ಜಸ್ ಇದೆಯಲ್ಲ, ಇದನ್ನು ನಿಮ್ಮ ಕೈಯಲ್ಲಿ ಎತ್ಕೊಂಡು ತಿರುಗಿಸ್ಕೊಂಡು ಬರಬೇಕು. ಆ ದಾರಗಳು ಅಷ್ಟೇ, ಒಂದು ಮೇಲೆ ಒಂದು ಕೆಳಗಡೆ ಹಿಂಗೆ ನೋಡಿಕೊಂಡು ತಿರುಗಿಸ್ಕೊಂಡು ಬರಬೇಕು. ನೋಡಿ, ಕೆಳಗಡೆ ದಾರ ಕೆಳಗಡೆನೇ ಇದೆಯಲ್ವಾ, ಮೇಲೇನೂ ಒಂದು ದಾರ ಇದೆ. ಮತ್ತು ಸ್ವಲ್ಪ ತಿರುಗಿಸಿದ್ದಾದಮೇಲೆ ಗಂಟು ಹಾಕ್ಕೊಳ್ಳಿ. ಒಳಗಡೆಯಿಂದ ತೆಗೆದ್ಬಿಟ್ಟು ಒಂದು ಸತಿ ಗಂಟು ಹಾಕ್ಕೊಂಡೆ ಮತ್ತೆ ತಿರುಗಿಸಿ. ನೋಡಿ, ತಿರುಗಿಸ್ಬೇಕು. ನಿಮ್ಗೆ ಎಲ್ಲ ದಾರನ ಕರೆಕ್ಟಾಗಿ ನೋಡ್ಕೊಳ್ಳಿ, ಕೆಳಗಡೆ ಮತ್ತು ಮೇಲೆ 2 ದಾರ ಇಟ್ಬಿಟ್ಟು ಮತ್ತು ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ಗಂಟು ಹಾಕ್ಕೋಬೇಕು. ಹಿಂಗೆ ತಿರುಗಿಸ್ಕೊಂಡು ಮೇಲೆ ಕೆಳಗಡೆ ಗಂಟು ಹಾಕ್ಕೊಂಡು ಬರೋದಷ್ಟೇ. ನೋಡಿ, ನಿಮಗೆ ಹೊಲಿಗೆ ಯಂತ್ರ ಬೇಡ, ಇಲ್ಲಾಂದರೆ ಸೂಜಿ ದಾರ ಕೂಡ ಬೇಡ. ಇವಾಗ ನಾವು ಸೂಜಿ ದಾರದಲ್ಲಿ ಹೊಲ್ಕೊಂಡ್ರು ಒಂದು 2 ಡೇಸ್ ಆದರೂ ಆಗುತ್ತೆ ಮ್ಯಾಟ್ಗಳು ನಾವು ಹೊಲ್ಕೋಬೇಕಂತಂದರೆ. ಆದರೆ ಇದು ತುಂಬ ಸುಲಭ, ತುಂಬ ಗಟ್ಟಿಯಾಗೂ ಇರುತ್ತೆ. ನಾವು ಸೀರೆಯಲ್ಲಿ ಮಾಡಿರ್ತೀವಲ್ಲ, ಟೈಟಾಗಿ ಗಂಟುಗಳು ಹಾಕಿ ಬಿಟ್ಟಿರ್ತೀವಿ, ಬೇಗ ಬಿಚ್ಚೋಗೋದು ಕೂಡ ಇಲ್ಲ, ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಸೀರೆಗಳು ಅಷ್ಟೇ, ನಾವು ಇವಾಗ ತುಂಬ ಹಳೇದಾಗ್ಬಿಟ್ಟಿದೆ. ನನ್ನ ಸೀರೆ ನೋಡಿದ್ರಲ್ಲ, ಎಲ್ಲ ಮುಡ್ಚಿಬಿಟ್ಟಿತ್ತು, ಒಂದೊಂದು ಕಡೆ ಸ್ವಲ್ಪ ಹೋಲ್ಸ್ ಕೂಡ ಆಗಿತ್ತು. ಇದನ್ನು ನಾವು ಯಾರಿಗೂ ಕೊಡೋಕ್ಕೆ ಕೂಡ ಬೇಜಾರು. ಆ ಟೈಮಲ್ಲಿ ನೀವು ಯಾವಾಗಾದರೂ ಫ್ರೀ ಇರ್ತೀರಲ್ಲ, ಆ ಟೈಮಲ್ಲಿ ಈ ಥರ ಮ್ಯಾಟ್ಗಳು ಮಾಡ್ಕೋಬೋದು. ಅದು ನಾವು ಕೈಯಲ್ಲೇ ಮಾಡ್ತೀವಲ್ಲ, ತುಂಬ ಚೆನ್ನಾಗೂ ಇರುತ್ತೆ. ನೀವು ಸೀರೆದು ಈ ಥರ ಹಳೇ ಸೀರೆಗಳಿದ್ದಾಗ ಯಾವಾಗಾದರೂ ಟ್ರೈ ಮಾಡಿ ನೋಡಿ. ಈ ಥರ ಸುತ್ತಕೊಂಡು ಬರ್ತಾಯಿದ್ದೀನಿ. ಮತ್ತೆ ನಾನು ಕೆಳಗಡೆ ಒಂದು ದಾರ ಮೇಲೆ ಒಂದು ದಾರ ಇರುತ್ತಲ್ಲ, ನೀವು ನೋಡಿಕೊಂಡು ಮಧ್ಯದಲ್ಲೇ ಮೇಲೆ ಮತ್ತು ಕೆಳಗಡೆ 2 ದಾರ ಮಧ್ಯದಲ್ಲಿ ಹಿಂಗೆ ತಿರುಗಿಸ್ಕೊಂಡು ಬರಬೇಕು. ಟೈಟಾಗಿ ಗಂಟು ಹಾಕ್ತಾ ಇರಬೇಕು ಲಾಸ್ಟ್ವರೆಗೂ. ಸೇಮ್ ಇದೇ ಥರನೇ ಮಾಡ್ಕೊಂಡು ಬನ್ನಿ. ನೀವು ನೋಡೋವಾಗ ಒಂಥರ ನೋಡಿಕೊಂಡು ಮಾಡಿ, ಆವಾಗ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕು ಅಂತೇಳ್ಬಿಟ್ಟು.
ವಿಡಿಯೋದಲ್ಲಿ. ಫಸ್ಟ್ ಮಾಡುವಾಗ ಏನಪ್ಪ ಅನಿಸುತ್ತೆ, ಆದರೆ ಮಾಡಿಕೊಂಡು ಹೋದಂಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಗಂಟು ಹಾಕ್ಕೊಂಡು ತುಂಬ ಸುಲಭ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಬರೀ ಹಳೆ ಸೀರೆಗಳಿದ್ದಾಗ ನಾವು ಬೇಡ ಅಂತ ಬಿಸಾಕ್ಬಿಡ್ತೀವಿ, ಇಲ್ಲ ಬಳಸ್ತಾ ಇರಲ್ಲ, ಅದನ್ನು ನಾವು ಈ ಥರ ರೀಯೂಸ್ ಮಾಡ್ಕೋಬೋದು. ನೋಡಿ ಲಾಸ್ಟ್ವರೆಗೂ ಮಾಡ್ಕೊಂಡು ಬಂದಿದ್ದಾದಮೇಲೆ ಆ ಲಟ್ಟಣಿಗೆ ಗಂಟು ಹಾಕಿರ್ತೀರಲ್ಲ, ಆ ಸೀರೆನ ತೆಗೆದುಬಿಟ್ಟಿದ್ದೀನಿ. ಮತ್ತು ಸುತ್ತಿ ಆ ಲಾಸ್ಟ್ ಇರುತ್ತಲ್ಲ, ಆ ಎರಡೂ ಸೀರೆನ ಈ ಥರ ಹಿಡ್ಕೊಂಡು ಸುತ್ತಿಬಿಟ್ಟು ಮತ್ತು ಲಾಸ್ಟ್ಗೆ ಗಂಟು ಹಾಕಿ, ಆ ದಾರಗಳಂಗೆ ಇತ್ತಲ್ಲ ನಾವು ಸೀರೆಯಲ್ಲಿ ಕಟ್ ಮಾಡ್ಕೊಂಡಿರೋ ಪೀಸಸ್ಸು, ಅದಕ್ಕೆ ಮತ್ತು ಲಾಸ್ಟ್ಗೂ ಅಷ್ಟೇ ಒಳಗಡೆಗೆ ಹಿಂಗೆ ಮ್ಯಾಟ್ ಒಳಗಡೆಗೆ ಲಾಸ್ಟ್ ಎಡ್ಜಸ್ನ ಸೇರಿಸ್ಬಿಟ್ಟು ಮತ್ತು ಈ ಸೀರೆಯಲ್ಲಿ ಕಟ್ ಮಾಡಿ ಈ ಪೀಸ್ನ ಅದ್ರ ಒಳಗಡೆಯಿಂದ ಸೇರಿಸ್ಬಿಟ್ಟು ಗಂಟು ಹಾಕಿ ಟೈಟಾಗಿ ಬಂದುಬಿಡ್ದಿರಾ. ನೋಡಿ ನಾನು ಟೈಟಾಗಿ ಗಂಟು ಹಾಕ್ಕೊತಾ ಇದ್ದೀನಿ. ಸೇಮ್ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ ನೋಡಿ. ಬೇಕಂದರೆ ಈ ಥರ ಎರಡು ಗಂಟು ಹಾಕ್ಕೊಳ್ಳಿ, ಒಂದಲ್ಲ ಬಂದುಬಿಡ್ದಿರಾ ಒಂದು 2 ಗಂಟು ಹಾಕ್ಕೊತಾ ಇದ್ದೀನಿ ಟೈಟಾಗಿ. ಸೇಮ್ ನೀವು ಹಿಂಗೆ 2 ಗಂಟು ಹಾಕ್ಕೊಬಿಡಿ. ಮತ್ತು ಎಲ್ಲ ಸೇಮ್ ಸೀರೆ ಪೀಸಸ್ ಹಂಗೆ ಇತ್ತಲ್ಲ ಸೈಡ್ಸಲ್ಲಿ, ಇವುಗಳಿಗೆ ನೀವು ಟೈಟಾಗಿ ಎಳೆದ್ಬಿಟ್ಟು ಒಂದು 2 ಗಂಟು ಹಾಕ್ಬಿಡಿ, ಅವಾಗ ಟೈಟಾಗಿರುತ್ತೆ. ಇವಾಗ ಎಕ್ಸ್ಟ್ರಾ ಇರೋ ಪೀಸಸ್ನು ನೀವು ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಇರೋದೆಲ್ಲ ನಾನು ಕಟ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ ಸಿಂಪಲ್ಲಾಗಿ ನೋಡಿದ್ರಲ್ಲ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಒಂದು 15-20 ನಿಮಿಷದಲ್ಲಿ ಒಂದು ಮ್ಯಾಟ್ ನೀವು ರೆಡಿ ಮಾಡ್ಕೋಬೋದು, ಜಾಸ್ತಿ ಟೈಮೂ ಇಲ್ಲ. ಇದಕ್ಕೆ ನಾವು ಏನು ಹಳೆ ಸೀರೆ ಇದ್ದರೆ ಸಾಕು, ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಮ್ಯಾಟ್ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.